ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯಾಗಿ ಬಿಜೆಪಿ ಕಡೆಯಿಂದ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದರ ಜೊತೆಗೆ ಸುವೇಂದು ಅಧಿಕಾರಿ ಈ ಹಿಂದೆ ಲಂಚ ಪಡಿತಾ ಇದ್ದಂತಹ ವಿಡಿಯೋ ಮತ್ತು ಆ ವಿಡಿಯೋವನ್ನು ಉಲ್ಲೇಖಿಸಿ ನರೇಂದ್ರ ಮೋದಿಯವರು ಮಾಡಿದಂತಹ ಆ್ಯಕ್ಟಿಂಗು, ಟೀಕೆ ಎಲ್ಲ ಕಡೆ ವೈರಲ್ ಆಗ್ತಿದೆ. ಸೊ ಆ ವಿಡಿಯೋ ತುಣುಕನ್ನು ತೋರಿಸ್ತೀನಿ, ಆ ವ್ಯಂಗ್ಯವನ್ನು ಸಹ ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ 27 ಲಕ್ಷ ಮತದಾರರು ಮತದಾನ ಮಾಡದ ಹಾಗೆ ಮಾಡಿದಂತಹ ಒಬ್ಬ IAS ಅಧಿಕಾರಿ, ಆ ಅಧಿಕಾರಿಗೆ ಬಿಜೆಪಿ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ಹುದ್ದೆ ಕೊಟ್ಟಿದೆ. ಏನು ಹುದ್ದೆ, ಯಾರು ಆ ವ್ಯಕ್ತಿ, ಅದನ್ನು ವಿವರಿಸೋ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನರೇಂದ್ರ ಮೋದಿಯವರು ಒಂದು ಡ್ರಾಮಾ ಮಾಡಿದ್ರು. ಆ ಡ್ರಾಮಾವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಡೆಯಿಂದ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ ಒಂದು ಹಳೆಯ ವಿಡಿಯೋ, ನರೇಂದ್ರ ಮೋದಿ ಅವರು ಇದೇ ಸುವೇಂದು ಅಧಿಕಾರಿಯನ್ನ ಅತ್ಯಂತ ಪರಮ ಭ್ರಷ್ಟ ಅಂತ ಕರೀತಾ ಇರುವಂತಹ ಮತ್ತು ಸುವೇಂದು ಅಧಿಕಾರಿ ಲಂಚ ಸ್ವೀಕರಿಸುವಾಗ ಚಿತ್ರೀಕರಣಗೊಂಡಂತಹ ತುಣುಕು ಎಲ್ಲ ಕಡೆ ವೈರಲ್ ಆಗ್ತಿದೆ. ಆ ವಿಡಿಯೋವನ್ನು ಉಲ್ಲೇಖಿಸಿ ನರೇಂದ್ರ ಮೋದಿಯವರು ಸಹ ಭಾಷಣ ಮಾಡಿದ್ರು. ಚುನಾವಣಾ ಪ್ರಚಾರದಲ್ಲಿ ಸುವೇಂದು ಅಧಿಕಾರಿಯನ್ನು ಉಲ್ಲೇಖಿಸಿ ಅತ್ಯಂತ ಭ್ರಷ್ಟ, ಕಡು ಭ್ರಷ್ಟ ಅಂತೆಲ್ಲ ಟೀಕೆ ಮಾಡ್ತಾ ಆ ವಿಡಿಯೋವನ್ನು ಸಹ ಅವರು ಉಲ್ಲೇಖಿಸಿ ಹೇಳ್ತಾರೆ, ಆ್ಯಕ್ಟಿಂಗೂ ಮಾಡ್ತಾರೆ. ಮೊದಲಿಗೆ ಆ ವಿಡಿಯೋವನ್ನು ನೋಡಿ, ಆ ನಂತರ ಅದ್ರ ಬಗ್ಗೆ ಒಂದಷ್ಟು ವಿವರ ಕೊಡ್ತೀನಿ. कैमरा के सामने, टीवी कैमरा के सामने कितना लाए हो? अच्छा, लाओ लाओ, और ऐसे कुर्ते में रख देते हैं. टीवी पे देखा कि नहीं देखा आपने? और चेहरा कितना भोला भाला था. ಸೊ ನೋಡಿದ್ರಲ್ಲ, ನರೇಂದ್ರ ಮೋದಿ ಅವರು ವಿತ್ ಆಕ್ಟಿಂಗ್ ಪಾಪ ತೋರಿಸ್ಕೊಟ್ಟಿದ್ರು. ಸುವೇಂದು ಅಧಿಕಾರಿ ಯೋಗ್ಯತೆ ಏನು ಅನ್ನೋದನ್ನು ವಿವರಿಸಿದ್ರು ನರೇಂದ್ರ ಮೋದಿ. ಅದೇ ಸುವೇಂದು ಅಧಿಕಾರಿಯನ್ನ ಬಿಜೆಪಿಗೆ ಕರ್ಕೊಂಡು ಬಂದು ವಾಷಿಂಗ್ ಮಿಷಿನ್ಗೆ ಹಾಕಿ ಇವತ್ತು ಸ್ವಚ್ಛಂದ ಮಾಡಿ ನಿನ್ನೆ ಬಿಜೆಪಿ ಕಡೆಯಿಂದಲೇ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ SIR ಸಂದರ್ಭದಲ್ಲಿ ಸ್ಪೆಷಲ್ ಅಬ್ಸರ್ವರ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ, IAS ಅಧಿಕಾರಿ, ನಿವೃತ್ತ IAS ಅಧಿಕಾರಿಯನ್ನ ಒಂದು ಉನ್ನತ ಮಟ್ಟದ ಹುದ್ದೆಗೆ ಕೊಂಡೊಯ್ದು ಕೂರಿಸಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ. ಆ ವ್ಯಕ್ತಿಯ ಹೆಸರು ಸುಬ್ರತಾ ಗುಪ್ತಾ ಅಂತ. ಸುಬ್ರತಾ ಗುಪ್ತಾ ವೆಸ್ಟ್ ಬೆಂಗಾಲ್ನ ಕ್ಯಾಡರ್ನವರೇ, IAS ಆಫೀಸರ್ ಆಗಿದ್ರು, ಈಗ ನಿವೃತ್ತರಾಗಿದ್ದಾರೆ. ಮೊನ್ನೆ ನಡೀತಲ್ಲ SIR, 27 ಲಕ್ಷ ಜನ ಮತದಾನ ಮಾಡೋದ್ರಿಂದ ವಂಚಿತರಾದ್ರಲ್ಲ, ಟೋಟಲ್ 90 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ರಲ್ಲ, ಆ ಒಂದು SIRನ ಸ್ಪೆಷಲ್ ಅಬ್ಸರ್ವರ್ ಆಗಿದ್ದಂಥವರು, ವಿಶೇಷ ಪರಿವೀಕ್ಷಕರಾಗಿ ಕೆಲಸ ಮಾಡಿದವರು, ಇವರ ಪರಿವೀಕ್ಷಣೆಯಲ್ಲೇ ಆ 27 ಲಕ್ಷ ಜನ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದು. ಟೋಟಲ್ 90 ಲಕ್ಷ ಜನ ಹೆಸರುಗಳನ್ನು ಡಿಲೀಟ್ ಮಾಡಿಸ್ಕೊಂಡಿದ್ದು. ಈ 27 ಲಕ್ಷ ಜನ ಪಾಪ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ನಾವು ಬದುಕಿದ್ದೀವಿ, ನಾವು ಇಲ್ಲೇ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಾವು ಮತದಾನದ ಹಕ್ಕನ್ನು ಹೊಂದಿದ್ದೀವಿ, ಅದನ್ನು ಕಿತ್ಕೊಂಡಿದ್ದಾರೆ SIR ಮೂಲಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತು ಗೊತ್ತಾ? ಸಿಂಪಲ್ ಆಗಿ ಹೇಳ್ತು, ಸರಿ ವಿಚಾರಣೆ ನಡೆಸೋಣ, ಅದಕ್ಕೆಂತ ಚುನಾವಣೆ ನಿಲ್ಸಕ್ಕಾಗತ್ತಾ? ನೋವೇ. ಚುನಾವಣೆ ನಡೀಲಿ, ಚುನಾವಣೆ ನಂತರ ನಿಮ್ಮ ವಿಚಾರಣೆಯನ್ನು ಮುಂದುವರಿಸ್ತೀವಿ. ನಿಮಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಮುಂದಿನ ಸಲ ವೋಟ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇದಂಥ ಒಂದು ಭಯಂಕರವಾದಂಥ ಒಂದು ಹೇಳಿಕೆ ನೋಡಿ ಸುಪ್ರೀಂ ಕೋರ್ಟ್ ಕಡೆಯಿಂದ. ಜಗತ್ತಿನ ಯಾವುದಾದ್ರೂ ಪ್ರಜಾಪ್ರಭುತ್ವದಲ್ಲಿ ಈ ಥರ ಹೇಳಿಕೆ ಕೊಡೋಕೆ ಸಾಧ್ಯ ಇದೆಯಾ? ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕೆ ಅತ್ಯಂತ ಮೂಲಭೂತವಾದಂತಹ ಹಕ್ಕು. ಒಂದೊಂದು ವೋಟು ಸಹ ಕೌಂಟ್ ಆಗುತ್ತೆ. ತಮಿಳುನಾಡಲ್ಲಿ ನೋಡಿ, DMK ಒಬ್ಬ ಮಿನಿಸ್ಟರ್ ಒಂದು ವೋಟಿಂದ ಸೋತು ಹೋಗಿದ್ದಾರೆ TVK ಪಕ್ಷದ ಅಭ್ಯರ್ಥಿ ವಿರುದ್ಧ. ಒಂದು ವೋಟು, ಸಿಂಗಲ್ ವೋಟು. ಹಾಗಿರಬೇಕಾದ್ರೆ 27 ಲಕ್ಷ ಜನ ನಾವು ಹಕ್ಕನ್ನು ಕಳ್ಕೊಂಡಿದ್ದೀವಿ, ನಮ್ದೇನು ತಪ್ಪಿದೆ, ಎಲ್ಲ ಸರಿ ಇದೆಯಲ್ಲ ಅಂತ ಹೇಳಿದ್ರು ಸಹ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಮುಂದಿನ ಬಾರಿ ಚುನಾವಣೆಯಲ್ಲಿ ವೋಟ್ ಹಾಕಿ, ಏನಕ್ಕೆ ಅರ್ಜೆಂಟ್ ಮಾಡ್ಕೊಳ್ತೀರಿ ಅಂತ ಹೇಳುತ್ತೆ.
ಸೊ ಅಂಥ ಗನಾಂಧಾರಿ ಕೆಲಸಕ್ಕೆ ಪೀಠಿಕೆ ಹಾಕ್ಕೊಟ್ಟಿದ್ದು ಯಾರೋ ಈ ಸುಬ್ರತಾ ಗುಪ್ತಾ ಅಂತವರು. ಜ್ಞಾನೇಶ್ ಕುಮಾರ್ ಗುಪ್ತಾ ಮಾಡಿದ್ದು ಬೇರೆ, ಅದು ಹೈ ಲೆವೆಲಲ್ಲಿ ಮಾಡಿರೋದು, ಎಲ್ಲ ರಾಜ್ಯಗಳಲ್ಲಿ ಮಾಡ್ತಿರೋದು. ಆದರೆ ಆ ಒಂದು ಜ್ಞಾನೇಶ್ ಕುಮಾರ್ ಗುಪ್ತಾಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಂಥವರು ಸುಬ್ರತಾ ಗುಪ್ತಾ. ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ, ಟೋಟಲ್ 90 ಲಕ್ಷ ಜನ ಹೆಸರು ಕಳ್ಕೊಂಡ್ರು. 27 ಲಕ್ಷ ಜನ ಮತದಾರರ ಪಟ್ಟಿಯಲ್ಲಿ ಇದ್ದು ಓಟ್ ಹಾಕದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಷ್ಟು ಶ್ರಮ ವಹಿಸಿದಂಥ ವ್ಯಕ್ತಿಗೆ BJPಯವರು ಗಿಫ್ಟ್ ಕೊಡದೇ ಇರ್ತಾರಾ? ನರೇಂದ್ರ ಮೋದಿ ಗಿಫ್ಟ್ ಕೊಡದೇ ಇರ್ತಾರಾ? ಎಸ್, ಕೊಡಲೇಬೇಕು ಅಂತ ನಿರ್ಧರಿಸಿ ಒಂದು ಒಳ್ಳೆ ಗಿಫ್ಟನ್ನು ನಿನ್ನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿ ಮುಗಿಲಿಲ್ಲ, ಅಷ್ಟು ಬೇಗ ಒಂದು ಸರ್ಕಾರಿ ಆದೇಶ. ಏನು, ಈ ಸುಬ್ರತಾ ಗುಪ್ತಾರನ್ನ ಮುಖ್ಯಮಂತ್ರಿಯ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಸಲಹೆಗಾರರನ್ನಾಗಿ. ಯಾವ ವ್ಯಕ್ತಿ ಜನರ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಂಡಂತಹ ಆರೋಪ ಹೊತ್ತಿದರೋ ಆ ವ್ಯಕ್ತಿ ರಾಜ್ಯನ ಹೇಗೆ ನಡೆಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಾರಂತೆ. ಆ ಜಾಗಕ್ಕೆ ಸುಬ್ರತಾ ಗುಪ್ತಾ ಅನ್ನುವಂಥ ವ್ಯಕ್ತಿಯನ್ನು ಕರ್ಕೊಂಡೋಗಿ ಕೂರಿಸಿದ್ದಾರೆ. ಸೊ ಅಲ್ಲಿಗೆ ಒಳ್ಳೆ ಗಿಫ್ಟ್ ಸಿಕ್ಕಂಗಾಯಿತು. ಇನ್ನು ನರೇಂದ್ರ ಮೋದಿ ಅವರು ಸ್ಟೇಜ್ ಮೇಲೆ ಇದ್ಮೇಲೆ ಏನಾದರೂ ಡ್ರಾಮಾ ನಡೀಲೇಬೇಕಲ್ಲ. ಸ್ಟೇಜ್ ಮೇಲಂತೂ ಆ್ಯಂಬುಲೆನ್ಸ್ ಬರೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಬೇರೆ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ನರೇಂದ್ರ ಮೋದಿಯವರು ನಿನ್ನೆ ಶಪಥ ಗ್ರಹಣದ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಮಂಡಿಯೂರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಜನತೆಗೆ. ಸಾಷ್ಟಾಂಗ ನಮಸ್ಕಾರ. ಎಲ್ಲ ಕಡೆ ಸುದ್ದಿ, ಬ್ರೇಕಿಂಗ್ ನ್ಯೂಸ್, ಎಲ್ಲ ಚಾನಲ್, ರಾಷ್ಟ್ರೀಯ ಸ್ಥಳೀಯ ಎಲ್ಲ ಚಾನಲ್ಗಳು. ಅಲ್ಲಿಗೆ ಅವರ ಹೆಸರೇ ಜಾಸ್ತಿ ಓಡಾಡಿದ್ದು ನಿನ್ನೆ ಪ್ರಮಾಣ ವಚನ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸುವೇಂದು ಅಧಿಕಾರಿಗಿಂತ ಹೆಚ್ಚಾಗಿ, ಸುವೇಂದುಗಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರೇ ಸ್ವೀಕರಿಸಿದ್ದು. ಇನ್ನು ಇಂತಹ ವಾಷಿಂಗ್ ಮಿಷಿನ್ಗಳಿಗೆ ಹಾಕಿ ತೊಳೆದು ಮುಖ್ಯಮಂತ್ರಿ ಅಥವಾ ಇನ್ನೇನೋ ಮಾಡೋದು BJPಯಲ್ಲಿ ಇದೇನು ಹೊಸತೇನಲ್ಲ. ಹಿಮಂತ ಬಿಸ್ವ ಶರ್ಮಾ, ಆ ಹಿಮಂತ ಬಿಸ್ವ ಶರ್ಮಾ ವಿರುದ್ಧ ಆತ ಕಾಂಗ್ರೆಸ್ಸಲ್ಲಿ ಇರಬೇಕಾದ್ರೆ BJPಯವರು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಬರೀ 1-2 ಹಗರಣ ಅಲ್ಲ, ಈ ಮನುಷ್ಯನ ಬಗ್ಗೆ ಹಗರಣಗಳ ಬಗ್ಗೆ ಪೂರ್ತಿಯಾಗಿ ಹೇಳಬೇಕು ಅಂದರೆ ತುಂಬ ಹೊತ್ತಿಡಿಯುತ್ತೆ. ಹಾಗಾಗಿ ಪುಸ್ತಕ ಹೊರಗಡೆ ತಂದಿದ್ದೀವಿ, ಓದ್ಕೊಳ್ಳಿ ಈ ಪುಸ್ತಕ ಅಂತ ಪುಸ್ತಕ ಬಿಡುಗಡೆ ಮಾಡಿ ಎಲ್ಲ ಕಡೆ ಹಂಚಿದ್ರು. ಅದೇ ಹಿಮಂತ ಬಿಸ್ವಾನ ಇವತ್ತು ಕರ್ಕೊಂಡು ಬಂದು ಅಸ್ಸಾಂನ ಮುಖ್ಯಮಂತ್ರಿ ಮಾಡಿಟ್ಟಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿ. ಅದೇ ರೀತಿ ಸುವೇಂದು ಅಧಿಕಾರಿನೂ ಮಾಡಿದ್ದಾರೆ. ಇನ್ನು ಈ ಸುಬ್ರತಾ ಗುಪ್ತಾಗೆ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಈ ರೀತಿ BJPಯವರು ಮಾಡಿಲ್ವ ಅಂದರೆ ಈ ರೀತಿ ಇನ್ನೊಂದಷ್ಟು ಜನಕ್ಕೂ ಮಾಡಿದ್ದಾರೆ. ನಿಮಗೆಲ್ಲ ಹರ್ದೀಪ್ ಸಿಂಗ್ ಪುರಿ ಗೊತ್ತಿರಬಹುದು. ಎಪ್ಸ್ಟೀನನ್ನು ನೇರವಾಗಿ ಭೇಟಿ ಮಾಡಿದಂತಹ ಪುಣ್ಯಾತ್ಮ. ಆ ಪುಣ್ಯಾತ್ಮ ಜೀವನ ಪರ್ಯಂತ ಸರ್ಕಾರಿ ಉದ್ಯೋಗಿ ಆಗಿದ್ದಿದ್ದು, ಸರ್ಕಾರಿ ಅಧಿಕಾರಿ ಆಗಿದ್ದಿದ್ದು. ಆ ವ್ಯಕ್ತಿಯನ್ನ ರಿಟೈರ್ಮೆಂಟ್ ಆದ ಮೇಲೆ BJPಗೆ ಕರ್ಕೊಂಡು ಬಂದು BJPಯಲ್ಲಿ ಮಿನಿಸ್ಟರ್ ಮಾಡಿ ಇಟ್ಟಿದ್ದಾರೆ. ಪೆಟ್ರೋಲಿಯಂ ಮಿನಿಸ್ಟರ್ ಪುಣ್ಯಾತ್ಮ. ಈಗ ಇನ್ನೊಬ್ಬರು ಜೈಶಂಕರ್, ಈ ವ್ಯಕ್ತಿನೂ ಅಷ್ಟೇ ಇಂಡಿಯನ್ ಫಾರಿನ್ ಸರ್ವಿಸಸ್ ಅಲ್ಲಿ ಇದ್ದಂತಹ ಅಧಿಕಾರಿ. ಆ ವ್ಯಕ್ತಿಯನ್ನು BJP ಕರ್ಕೊಂಡು ಬಂದು ಇವತ್ತು ಫಾರಿನ್ ಮಿನಿಸ್ಟರ್ ಜೈಶಂಕರ್, ಫಾರಿನ್ ಮಿನಿಸ್ಟರ್. ಹೀಗೆ BJPಯವರ ಅಧಿಕಾರಿಗಳು ಯಾರು ಅವ್ರಿಗೆ ಸಹಕಾರ ಕೊಟ್ಟಿರ್ತಾರೋ, ಯಾರು ಅವ್ರ ಪರವಾಗಿ ಕೆಲಸ ಮಾಡಿರ್ತಾರೋ ಅವ್ರನ್ನ ಕೈ ಬಿಡೋದಿಲ್ಲ. ಹಾಗೆ ಸುಬ್ರತಾ ಗುಪ್ತಾನು ಕೈ ಬಿಟ್ಟಿಲ್ಲ, ಅಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ಪುಣ್ಯಕ್ಕೆ ಮಿನಿಸ್ಟ್ರ್ ಮಾಡಲಿಲ್ಲ, ಪುಣ್ಯಕ್ಕೆ ಮಿನಿಸ್ಟ್ರ್ ಮಾಡಲಿಲ್ಲ. ಸೊ ಇದಿಷ್ಟು ನಿನ್ನೆ ನಡೆದಂತಹ ಬೆಳವಣಿಗೆಗಳು. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅನ್ನುವಂತಹ BJP ಈ ಹಿಂದೆ ಅತಿ ಭ್ರಷ್ಟ ಅಂತ ಕರೆದಿದ್ದಂತಹ ಮತ್ತು ಆನ್ ಕ್ಯಾಮ್ರಾ ಲಂಚ ಸ್ವೀಕರಿಸುವಾಗ ಚಿತ್ರೀಕರಣಗೊಂಡಿದ್ದಂತಹ ಮತ್ತು ಆ ವಿಡಿಯೋವನ್ನು ಇಟ್ಕೊಂಡು ನರೇಂದ್ರ ಮೋದಿನೇ ಕಿಂಡಲ್ ಮಾಡಿದ್ದಂತಹ ವ್ಯಕ್ತಿಯನ್ನ ನರೇಂದ್ರ ಮೋದಿನೇ ಕೂತ್ಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಅದರ ಜೊತೆಗೆ SIRನಲ್ಲಿ 27 ಲಕ್ಷ ಜನರ ಹೆಸರುಗಳನ್ನು ಅಥವಾ ಮತದಾನ ಮಾಡದ ಹಾಗೆ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಮುಖ್ಯಮಂತ್ರಿಯ ಸಲಹೆಗಾರನ ಹುದ್ದೆಯನ್ನು ಕೊಟ್ಟು ಆತನಿಗೆ ಗೌರವವನ್ನು ಸಲ್ಲಿಸಿದರು. ಅದರ ಬಗ್ಗೆ ಇಷ್ಟು ಇಲ್ಲಿಯವರೆಗೆ ಬಂದಿರೋ ಸುದ್ದಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.